ಇದು ಪ್ರಜಾಶಕ್ತಿ ಟಿವಿಯ ಅತಿ ದೊಡ್ಡ ಗೆಲುವು. ಕ್ಯಾನ್ಸರ್ ಪೀಡಿತ ಬಾಲಕಿಯ ಆಧಾರ್ ತಿದ್ದುಪಡಿ ಪೂರ್ಣ. ಪ್ರಜಾಶಕ್ತಿ ಟಿವಿ ವರದಿಯಿಂದ ಬಾಲಕಿಗೆ ಸಿಕ್ತು ನ್ಯಾಯ. ವರದಿ ಪ್ರಸಾರವಾಗಿ 4 ದಿನಕ್ಕೆ ಬಂತು ಆಧಾರ್ ರೇಷನ್ ಕಾರ್ಡ್. ಎಸ್, ಗುಬ್ಬಿ ತಾಲೂಕಿನ ಜಿ ಅರಿವೇಸಂದ್ರ ಗ್ರಾಮದ 10 ವರ್ಷದ ಬಾಲಕಿ ಯೋಗಿತಾ ಕಳೆದ 6-7 ತಿಂಗಳಿನಿಂದ ಕ್ಯಾನ್ಸರ್ ಅನ್ನೋ ಮಹಾಮಾರಿ ರೋಗದಿಂದ ಬಳಲ್ತಾ ಇದ್ರು. ಆಧಾರ್ ತಿದ್ದುಪಡಿಯಾಗದ ಹಿನ್ನೆಲೆಯಲ್ಲಿ ಬಾಲಕಿಯನ್ನ ರೇಷನ್ ಕಾರ್ಡ್ಗೆ ಸೇರಿಸುವುದಕ್ಕೆ ಸಾಧ್ಯವಾಗದ ಹಿನ್ನೆಲೆ ಬಾಲಕಿ ಉಚಿತ ಚಿಕಿತ್ಸೆಯಿಂದ ವಂಚಿತಳಾಗಿದ್ಲು. ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ಕಳೆದ ಭಾನುವಾರ ಬಾಲಕಿಯ ಕರುಳು ಹಿಂಡೋ ಕಥೆಯನ್ನ ವರದಿ ಮಾಡಿದ್ದು. ವರದಿ ಮಾಡಿದ ಕೇವಲ 2 ದಿನಕ್ಕೆ ತುಮಕೂರು ಉಪವಿಭಾಗಾಧಿಕಾರಿ ನಾಹಿದಾ ಜಂಜಂ, ತಹಶೀಲ್ದಾರ್ ಆರತಿ ನೇತೃತ್ವದಲ್ಲಿ ಆಧಾರ್ ತಿದ್ದುಪಡಿ ಸಿಬ್ಬಂದಿ ಬಾಲಕಿ ಮನೆಗೆ ವಿಸಿಟ್ ಮಾಡಿ ಆಧಾರ್ ಕಾರ್ಡ್ ಸರಿಪಡಿಸೋ ಕೆಲಸಕ್ಕೆ ಮುಂದಾಗಿದ್ರು. ಇನ್ನು ಗುಬ್ಬಿಯ ಜೆಎಂಎಫ್ಸಿ ಕೋರ್ಟ್ನ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕಿರಣ್ ಎಸ್ಪಿ ಅವರು ಕೂಡ ಬಾಲಕಿ ಮನೆಗೆ ಭೇಟಿ ನೀಡಿ ಬಾಲಕಿಯ ಆರೋಗ್ಯವನ್ನ ವಿಚಾರಿಸಿದ್ರು. ಇದೀಗ ಜಿಲ್ಲಾಡಳಿತ ಕೊಟ್ಟ ಮಾತಿನಂತೆ 4 ದಿನದಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿದ್ದಲ್ಲದೆ ಬಿಪಿಎಲ್ ಕಾರ್ಡ್ಗೆ ಬಾಲಕಿಯ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಅಲ್ಲದೆ ನಿನ್ನೆ ಬಾಲಕಿಯ ಕುಟುಂಬಸ್ಥರಿಗೆ ಆಧಾರ್ ಕಾರ್ಡ್ ಹಾಗೂ ಬಿಪಿಎಲ್ ಕಾರ್ಡ್ ಅನ್ನ ಗೃಹ ಸಚಿವ ಪರಮೇಶ್ವರ್ ಹಸ್ತಾಂತರ ಮಾಡಿದ್ರು. ಇನ್ನು ಪ್ರಜಾಶಕ್ತಿ ವರದಿಯಿಂದ ಎಚ್ಚೆತ್ತ ತುಮಕೂರು ಜಿಲ್ಲಾಡಳಿತ 4 ದಿನಗಳ ಒಳಗಾಗಿ ಸರಿಪಡಿಸುವ ಬಗ್ಗೆ ವಾಗ್ದಾನ ನೀಡಿತ್ತು. ಕೊಟ್ಟ ಮಾತಿನಂತೆ ಜಿಲ್ಲಾಡಳಿತ ನಡೆದುಕೊಂಡಿದ್ದು, ನಿನ್ನೆ ಗುಬ್ಬಿ ತಹಶೀಲ್ದಾರ್ ಆರತಿಯವರು ಬಾಲಕಿಯನ್ನ ತುಮಕೂರಿಗೆ ಕರೆತರಲು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗಿದ್ದು, ಆಂಬ್ಯುಲೆನ್ಸ್ನಿಂದ ತುಮಕೂರು ನಗರದ SSIT ಕಾಲೇಜಿಗೆ ತರಲಾಗಿತ್ತು. ಮಗುವಿನ ಪರಿಸ್ಥಿತಿ ಕಂಡು ಪರಮೇಶ್ವರ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ದಂಗಾದ್ರು. ಪರಮೇಶ್ವರ್ ಅವರು ಬಾಲಕಿಯನ್ನ ಪ್ರೀತಿಯಿಂದ ಮಾತನಾಡಿಸಿ ಧೈರ್ಯ ತುಂಬಿದ್ರು. ಅಲ್ಲದೆ ಬಾಲಕಿಯ ಪೋಷಕರಿಗೆ ಧೈರ್ಯ ಹೇಳಿದ್ರು. ಬಳಿಕ ಅಧಿಕಾರಿಗಳ ಸಮ್ಮುಖದಲ್ಲೇ ಕ್ಯಾನ್ಸರ್ ಪೀಡಿತ ಬಾಲಕಿಯ ಕುಟುಂಬಸ್ಥರಿಗೆ ತಿದ್ದುಪಡಿಯಾದ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ನೀಡುವ ಮೂಲಕ ಉಚಿತ ಕ್ಯಾನ್ಸರ್ ಚಿಕಿತ್ಸೆಗೆ ನೆರವಾದ್ರು. ಅದೇನೇ ಆಗಲಿ, ಇಷ್ಟು ದಿನ ಅಪರಾಧ ಸುದ್ದಿಗಳನ್ನ, ಸಮಸ್ಯೆ ಸುದ್ದಿಗಳನ್ನ, ರಾಜಕೀಯ ಚಟುವಟಿಕೆಗಳ ಸುದ್ದಿಗಳನ್ನ ಬಿತ್ತರ ಮಾಡ್ತಾ ಇದ್ದು, ಪ್ರಜಾಶಕ್ತಿ ವರದಿಯಿಂದ ಅದೆಷ್ಟೋ ಸಮಸ್ಯೆಗಳು ಬಗೆಹರಿದಿವೆ. ಆದರೆ ಇವತ್ತು ಕ್ಯಾನ್ಸರ್ ಪೀಡಿತ ಬಾಲಕಿಗೆ ಪರೋಕ್ಷವಾಗಿ ಪ್ರಜಾಶಕ್ತಿ ಟಿವಿ ನೆರವು ನೀಡಿದ್ದು, ಇದು ಪ್ರಜಾಶಕ್ತಿ ಟಿವಿಯ ಅತಿ ದೊಡ್ಡ ಗೆಲುವು ಅಂತಾನೆ ಹೇಳಲಾಗ್ತಾ ಇದ್ದು, ಈ ಗೆಲುವಿನಿಂದ ಪ್ರಜಾಶಕ್ತಿಗೆ ಸಂತೃಪ್ತಿ ಭಾವ ಮೂಡಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ತುಮಕೂರು.